ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL 2026 ಮೂರನೇ ಮ್ಯಾಚ್ ನಡೀತಾ ಉಂಟು. ಇವತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ರಾಜಸ್ಥಾನ್ ರಾಯಲ್ಸ್ ತನ್ನ ಫಸ್ಟ್ ಸೀಸನ್ ವಿನ್ ಆಗಿದ್ರು, ಅದಾದ್ಮೇಲೆ ಒಂದೇ ಒಂದು ಸಲ ವಿನ್ ಆಗಲಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಚೆನ್ನೈ ಸೂಪರ್ ಕಿಂಗ್ಸ್ 5 ಸಲ ಕಪ್ ಗೆದ್ದಿದ್ದಾರೆ. ಈಗ ಮ್ಯಾಚ್ ನಡೀತಾ ಇರೋದಲ್ಲಿ ಗುವಾಹಟಿಯಲ್ಲಿ. ಗುವಾಹಟಿ ಅಲ್ಲ ಬ್ರೋ, ಎಸ್, ರಾಜಸ್ಥಾನ್ ರಾಯಲ್ಸಿನ ಸೆಕೆಂಡ್ ಹೋಮ್ ಎಸ್ ಗುವಾಹಟಿ. ಸುಮಾರು ವರ್ಷದಿಂದ ಈಗ ಗುವಾಹಟಿಯನ್ನು ಸೆಕೆಂಡ್ ಹೋಮ್ ಅಂತ ಮಾಡಿದ್ದಾರೆ. ಒಂದು 3 ಮ್ಯಾಚ್ ಅಲ್ಲಿ ಆಡ್ತಾ ಇದ್ದಾರೆ. ಯಾಕೆ ಗುವಾಹಟಿ? ಯಾಕೆಂತಂದರೆ ಅದಿರೋದು ಅಸ್ಸಾಮಲ್ಲಿ. ಅದು ಅಸ್ಸಾಮಲ್ಲಿ ಇದ್ರೆ ನಾವೇನು ಮಾಡಬೇಕು ಬ್ರೋ? ರಿಯಾನ್ ಪರಾಗ್ ಅವರು ಎಲ್ಲಿಯವರು? ಅವರು ಅಸ್ಸಾಂ ಅವರು. ಆ ಒಂದು ಲೆಕ್ಕಾಚಾರದಲ್ಲಿ ಗುವಾಹಟಿಯನ್ನು ಸುಮಾರು ವರ್ಷದ ಮುಂಚೆಯೇ ಸೆಕೆಂಡ್ ಹೋಮ್ ಅಂತ ಮಾಡಿದರು. ಯಾಕಂತಂದರೆ ಅವರು ಡಿಸೈಡ್ ಮಾಡಿದರು, ಒಂದಲ್ಲ ಒಂದು ದಿನ ನಾವು ರಿಯಾನ್ ಪರಾಗ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತೇವೆ ಅಂತ. ಅಷ್ಟು ಕಾನ್ಫಿಡೆನ್ಸ್ ಯಾಕೆ? ಅವರು ನಾರ್ಮಲ್ ಫ್ಯಾಮಿಲಿನ ಬಂದದಲ್ಲಣ್ಣ. ಅವರ ಅಂಕಲ್, ರಿಯಾನ್ ಪರಾಗ್ ಅವರ ಅಂಕಲ್ ರಾಜಸ್ಥಾನ್ ರಾಯಲ್ಸ್ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್. ಹಾಗೆ ಅವರ ಅಪ್ಪ ರಿಯಾನ್ ಪರಾಗಿದ ಅಪ್ಪ ಪರಾಗ್ ದಾಸ್ ಅಸ್ಸಾಮಲ್ಲಿ ಕ್ರಿಕೆಟ್ ಆಡಿದವರು, ಅಸ್ಸಾಂ ಕ್ರಿಕೆಟರ್ ಆಗಿದ್ರು ಅವರು. ಸೊ ಭಾರಿ ಲೆಕ್ಕಾಚಾರ ಇದು. ಈ ಮ್ಯಾಚ್ ಫ್ಯಾನ್ಸ್ಗೆ ಇಮೋಷನಲ್ ಮೂಮೆಂಟ್. ಯಾಕಂತಂದರೆ ಇಷ್ಟು ವರ್ಷಗಳ ಕಾಲ ಸ್ಯಾಮ್ಸನ್ ಅವರು ರಾಜಸ್ಥಾನ್ ರಾಯಲ್ಸನ್ನು ಮುನ್ನಡೆಸ್ತಾ ಇದ್ರು. ಈಗ ಅವರು CSKಗೆ ಆಡ್ತಾರೆ ಒಬ್ಬ ಪ್ಲೇಯರ್ ಆಗಿ. ಹಾಗೆ ಇಷ್ಟು ವರ್ಷ ಜಡೇಜಾ ಅವರು ಒಂದು ಅವಿಭಾಜ್ಯ ಅಂಗಾಗಿದ್ರು CSKದು. ಈಗ ಆಲ್ ಆಫ್ ಅ ಸಡನ್ ಅವರು ರಾಜಸ್ಥಾನ್ ರಾಯಲ್ಸಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಪ್ಲೇಯರ್ಸ್ಗೆ ಎಮೋಷ್ನಲ್ ಅಲ್ವೋ ಅದು ನನಗೆ ಗೊತ್ತಿಲ್ಲ, ಬಟ್ ಫಾರ್ ಶೋರ್ ಒಬ್ಬ ಹಾರ್ಡ್ ಕೋರ್ ಅಭಿಮಾನಿಗಳಿಗೆ ಅವರಿಗೆ ಇದನ್ನು ನೋಡಿದಾಗ ಒಂದು ಸ್ವಲ್ಪ ಬೇಜಾರಾಗ್ತದೆ, ಎಮೋಷನಲ್ ಆಗ್ತದೆ. ಏನಪ್ಪ, ನಮ್ಮ ಪ್ಲೇಯರ್ ಅಂತ ಅಂದ್ಕೊಂಡಿದ್ದವ್ರು ಈಗ ಒಪೋನೆಂಟ್ ಅಂದರೆ ಬೇರೆ ಟೀಮಲ್ಲಿ ಆಡ್ತಾ ಇದ್ದಾರಲ್ಲ ಅಂತ ಖಂಡಿತವಾಗಿ ಸಹ ಬೇಜಾರಾಗ್ತದೆ. ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ, ಧೋನಿಯವರು 2 ವಾರ ಯಾವುದೇ ಕ್ರಿಕೆಟ್ ಆಡೋದಿಲ್ಲ. CSK ಅಫಿಷಿಯಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು IPL ಸ್ಟಾರ್ಟ್ ಆಗುವ 1 ದಿನ ಅಥವಾ 2 ದಿನದ ಮುಂಚೆ. ನಾನು ಅದರ ಸೆಪರೇಟ್ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅಷ್ಟೇ. ಧೋನಿಯವರು 2 ವಾರ ಅಲಭ್ಯರು ಕಾಫ್ ಸ್ಟ್ರೈನಿಂದಾಗಿ ಅವರು 2 ವಾರ ಆಡೋದಿಲ್ಲ. 2 ವಾರ ಎಷ್ಟೆಷ್ಟು ಮ್ಯಾಚ್ ಉಂಟು, ಐ ಥಿಂಕ್ ಒಂದು ಫಸ್ಟ್ 3-4 ಮ್ಯಾಚ್ ಮಿಸ್ ಮಾಡಿಕೊಳ್ತಾರೆ ಧೋನಿಯವರು. ಹಾಗೆಯೇ ಬ್ರೇವಿಸ್ ಈ ಮ್ಯಾಚ್ ಆಡ್ತಾ ಇಲ್ಲ, ಸೈಡ್ ಸ್ಟ್ರೈನಿಂದಾಗಿ ಅವರು ಈ ಮ್ಯಾಚ್ ಆಡ್ತಾ ಇಲ್ಲ. ಸೊ ನಾವು ಹೇಗೆ KKRಗೆ ಇಂಜುರಿ ಟೀಮ್ ಅಂತ ಹೇಳ್ತಿದ್ದೇವಲ್ಲ, ಹಾಗೆ ಇದಕ್ಕೆ ಹೇಳಬೇಕು ಮಾರಿಗೆ CSKಗೆ. ನೋಡಿ, ಒಂದು ಕಾಲದಲ್ಲಿ CSKಯನ್ನು ಅಂಕಲ್ ಟೀಮ್ ಅಂತ ಕರಿತಿದ್ರು. ಯಾಕೆಂತಂದ್ರೆ ಎಲ್ಲ ವರ್ಷ ಆದವರೇ ಇರುದು ಮಾರ್ರೆ ಅಂತ. ಈಗಿನ CSK ಸೈಡನ್ನು ನಾವು ಹೇಳೋದಿದ್ರೆ ಇದು ಕಿಡ್ಸ್ ಟೀಮ್, ಎಲ್ಲ ಹೊಸವರು, ಎಲ್ಲ ನವತರುಣರು. ಸೊ ಫ್ಯೂಚರಿಸ್ಟಿಕ್ ಟೀಮ್. ವರ್ಷ ಆದವರು ತುಂಬ ಕಡಿಮೆ ಇದ್ದಾರೆ. ಧೋನಿ ಒಬ್ಬರು ತುಂಬ ಏಜ್ಡ್ ಪರ್ಸನ್ಸ್ ಅಲ್ಲಿ, ಅಥವಾ ಏಜ್ಡ್ ಪರ್ಸನ್ ಅಂತ ಹಾಗೆ ಹೇಳ್ಬಾರ್ದು, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಅಲ್ಲಿ ಈಸ್ ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇನ್ ದಿಸ್ IPL ಅಂತ ಅಂದ್ಕೊಳ್ತೇನೆ. ಮತ್ತು ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಇದ್ದಾರೆ. ಅವರು ಬಿಟ್ಟರೆ ಸ್ಯಾಮ್ಸನ್ ಅವರೇ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಅಂತ CSKಯಲ್ಲಿ, ಧೋನಿ ಅವ್ರನ್ನ ಬಿಟ್ಟರೆ. ಈಗ ಧೋನಿ ಅವರು ಆಡ್ತಾ ಇಲ್ಲ, ಬ್ರೇವಿಸ್ ಅವರು ಆಡ್ತಾ ಇಲ್ಲ. ನನಗೆ ಈ ಟೀಮ್ ನೋಡಿದಾಗ ಇದು ಸ್ವಲ್ಪ ಭಯ ಆಗ್ತಾ ಉಂಟು ಈ ಸಲ. ಭಯ ಯಾಕೆ ಅಂತಂದರೆ ಸ್ಟ್ರಾಂಗ್ ಕಾಣ್ತಾ ಇಲ್ವಲ್ಲಪ್ಪ. ಈಗ ಬ್ರೇವಿಸ್ ಕೂಡ ಇಲ್ಲ. ಸೊ ಸ್ಯಾಮ್ಸನ್ ಅವ್ರ ಮೇಲೆ ತುಂಬ ಜವಾಬ್ದಾರಿ ಇದೆ. ನಾವು ಪ್ಲೇಯಿಂಗ್ 11 ಸುಮ್ಮನೆ ಹೇಳ್ತೇನೆ, ಡಿಸ್ಪ್ಲೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಹೇಳೋದು ಒಂದು ಅಲ್ಲ, ಆಗೋದು ಒಂದು. ನನ್ನ ಪ್ರಕಾರ ಈ 14.2 crore ಕೊಟ್ಟು ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ಅವರನ್ನು ತಗೊಂಡಿದ್ರಲ್ಲ, ಅವರಿಬ್ಬರು ಕೂಡ ಈಗ ಆಡುವಂತಹ ಎಲ್ಲ ಒಂದು ಸಾಧ್ಯತೆ ಇದೆ. ಯಾಕಂತಂದರೆ ಧೋನಿ ಅವರು ಕೂಡ ಇಲ್ಲ. ಸೊ ನನ್ನ ಪ್ರಕಾರ ಆಯುಷ್ ಮಾತ್ರ ಮತ್ತು ಸ್ಯಾಮ್ಸನ್ ಅವರು ಓಪನರ್ ಆಗ್ಬೋದು. ಅದಾದಮೇಲೆ ಅವರ ಕ್ಯಾಪ್ಟನ್ ಗಾಯಕ್ವಾಡ್ ಅವರು 1 ಡೌನಲ್ಲಿ ಬ್ಯಾಟಿಂಗ್ ಮಾಡ್ಬೋದು, ಒಂದು ಸ್ಥಿರತೆ ತುಂಬಲಿಕ್ಕೆ. ಆ್ಯಂಡ್ ಇವಾಗ ಬ್ರೇವಿಸ್ ಅವರು ಇಂಜುರಿ ಆಗಿರೋದ್ರಿಂದ ಮ್ಯಾಥ್ಯೂ ಶಾರ್ಟ್ ಅವರಿಗೆ ಅವಕಾಶ ಸಿಗ್ಬೋದು ಅವರು ಬರುವ ತನಕ ಈ ಪ್ಲೇಯಿಂಗ್ 11ನಲ್ಲಿ. ಅದಾದಮೇಲೆ ಕ್ಲಚ್ ಪ್ಲೇಯರ್ ಶಿವಮ್ ದೂಬೆ ಅವರು ಆಡ್ಬೋದು. ಅದಾದ ಮೇಲೆ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ಅವರಿಬ್ಬರೂ ಕೂಡ ತಂಡದಲ್ಲಿ ಕಾಣಿಸ್ಕೊಳ್ಬೋದು. ತಂಡದ ವೀಕ್ ಲಿಂಕ್ ಕೂಡ ಇವರೇ, ಅಥವಾ ಬಂಪರ್ ಲಾಟ್ರಿ ಕೂಡ ಆಗ್ಬೋದು. ಯಾಕಂತಂದರೆ ಇವರು ತುಂಬ ಹೊಸಬರು. ಇವರು ಹೇಗೆ IPL ಮಾದರಿಯ ಕ್ರಿಕೆಟಿಗೆ ಅಷ್ಟು ಎಲ್ಲ ಬೇರೆ ಬೇರೆ ದೇಶದಿಂದ ಕ್ವಾಲಿಟಿ ಪ್ಲೇಯರ್ಸ್ ಎಲ್ಲ ಇರ್ತಾರೆ. ಅಂತಹ ಒಂದು ಲೀಗಲ್ಲಿ 14.2 crore ಆ ಪ್ರೈಸ್ ಟ್ಯಾಗ್ ಇಟ್ಕೊಂಡು, ಆ ಪ್ರೆಷರ್ ಇಟ್ಕೊಂಡು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಸಮೀರ್ ರಿಜಿ ಅವ್ರಿಗೂ ಈ ಥರ ಜಾಸ್ತಿ ದುಡ್ಡು ಕೊಟ್ಟು ಬೈ ಮಾಡಿದ್ರು, ಅವ್ರು ಏನು ಪರ್ಫಾರ್ಮ್ ಮಾಡಿರಲಿಲ್ಲ. ಹಾಗೆ ಆಗಿದ್ದಿರಲಿ. ಅದಾದಮೇಲೆ ಅಕೀಲ್ ಹುಸೇನ್ ಅಥವಾ ಜೇಮಿ ಓವರ್ಟನ್, ಒಂದು ಆಲ್ರೌಂಡರ್ ಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಜೇಮಿ ಓವರ್ಟನ್ ಅವರಿಗೆ ಆಡಿಸ್ಬೋದು. ಅದಾದಮೇಲೆ ನೂರ್ ಅಹಮದ್, ಮ್ಯಾಟ್ ಹೆನ್ರಿ ಮತ್ತು ಖಲೀಲ್ ಅಹಮದ್, ಈ ಥರ ಒಂದು ಪ್ಲೇಯಿಂಗ್ 11 ಇರ್ಬೋದು. ಹಾಗೆಯೇ
ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಹರ್ ಅವರು ಬರ್ಬೋದು ಅಂತ. ಆ್ಯಂಡ್ ಈಗ CSK ಫ್ಯಾನ್ಸ್ ಹೇಳ್ಬೋದು, ಬ್ರೋ ಅಲ್ಲಿ ಸ್ಪೆನ್ಸರ್ ಜಾನ್ಸನ್ ಇದ್ದಾನಲ್ಲ, ನೆತನ್ ಎಲ್ಲಿಸ್ ಬದಲು ಸ್ಪೆನ್ಸರ್ ಜಾನ್ಸನ್ನ ತಗೊಂಡಿದ್ದಾರಲ್ಲ, ಅವ್ರಿಗೆ ಏನೋ ಜೆಟ್ಲಾಗ್ ಇದೆ, ಅವ್ರು ಇನ್ನೂ ಕೂಡ ಕಂಪ್ಲೀಟಾಗಿ ಫಿಟ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಈ ಮ್ಯಾಚಿಗೆ ಓವರ್ಟನ್ ಅವರೇ ಬರ್ಬೋದು, ಸ್ಪೆನ್ಸರ್ ಜಾನ್ಸನ್ ಬರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ರಾಜಸ್ಥಾನ್ ರಾಯಲ್ಸ್ ಇವರಿಗೆ ಕಂಪೇರ್ ಮಾಡಿದರೆ, CSKಗೆ ಕಂಪೇರ್ ಮಾಡಿದರೆ ಒಂದು ಈ ಥರ ಇಂಜುರಿ ಏನಿಲ್ಲ, ಭದ್ರ ಸ್ಥಿತಿಯಲ್ಲಿದೆ ಅಂತವೇ ಅನ್ನಿಸ್ತಾ ಇದೆ ನನಗೆ. ಆದ್ದರಿಂದ ನಾನು ಏನು ಟೀಮ್ ಪ್ರಿವ್ಯೂ ಮಾಡಿದ್ನಲ್ಲ, ಆಗ ರಾಜಸ್ಥಾನ್ ರಾಯಲ್ಸ್ ಇದು ಪ್ಲೇಯಿಂಗ್ 11 ಹೇಳಿದೆ, ಅದೇ ಪ್ಲೇಯಿಂಗ್ 11 ಇರ್ಬೋದು. ಜೈಸ್ವಾಲ್, ಸೂರ್ಯವಂಶಿ, ವೈಭವ್ ಸೂರ್ಯವಂಶಿ ಅವರು ಓಪನರ್ ಆಗಿರ್ತಾರೆ. ಒನ್ ಡೌನಲ್ಲಿ ಅವರ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಬರ್ತಾರೆ. ಅದಾದಮೇಲೆ ಹೆಟ್ಮೇರ್ ಅವರು ಬರ್ತಾರೆ. ಇದೆಲ್ಲ ನನಗೆ ಅನ್ನಿಸ್ತಾ ಹೆಟ್ಮೇರ್ ಅವರು ಬರ್ತಾರೆ. ಅದಾದಮೇಲೆ ಜಡೇಜಾ ಅವರ ಪೊಸಿಷನ್ ಮ್ಯಾಚ್ ಸಿಚುವೇಶನ್ ಮೇಲೆ ಆಚೆ ಈಚೆ ಆಗ್ತದೆ. ಅವರು ಹೆಟ್ಮೇರ್ ಅವರನ್ನು ಆದ ಕೂಡಲೇ ಜಡೇಜಾ ಅವರು ಬರ್ಬೋದು, ಇಲ್ಲದ್ರೆ ಲಾಸ್ಟಿಗೆ ಬರ್ಬೋದು. ಮತ್ತು ಧ್ರುವ್ ಜುರೇಲ್, ಸ್ಯಾಮ್ ಕರಣ್ ಅವರು ಎನಿವೇಸ್ ಅವರು ಔಟ್ ಆಫ್ ದ ಟೂರ್ನಮೆಂಟ್, ಅವರ ಬದಲು ಶನಾಕ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಫೆರೇರಾಗೆ ಚಾನ್ಸ್ ಕೊಡ್ಬೋದು, ಯಾಕಂತಂದರೆ ಅವರು ಭಯಂಕರ ಪ್ಲೇಯರ್, ತುಂಬ ಹೈಲಿ ರೇಟ್ ಮಾಡ್ತಾರೆ ಅವರನ್ನು. ಸೊ ಐದರ್ ಫೆರೇರಾ ಅಥವಾ ಶನಾಕ್ ಅವರು ಆಡ್ಬೋದು. ಅದಾದಮೇಲೆ ಒಂದು ಪಿಂಚ್ ಹಿಟ್ಟರ್ ಆಗಿ ಶುಭಮ್ ದುಬೆ. ಅದಾದಮೇಲೆ ಬೌಲರ್ಸ್ ಲಿಸ್ಟಿಗೆ ಬರೋದಿದ್ರೆ ಜೋಫ್ರಾ ಆರ್ಚರ್, ರವಿ ಬಿಷ್ಣೋಯ್ ಹಾಗೂ ಬರ್ಗರ್, ಇವ್ರು 3 ಜನ ಇರ್ತಾರೆ. ಸಂದೀಪ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಓವರ್ ಆಲ್ ಬ್ಯಾಲೆನ್ಸ್ ವಿಷಯಕ್ಕೆ ಬರೋದಾದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಅಪ್ಪರ್ ಹ್ಯಾಂಡ್ ಇದೆ ಅಂತ ಅನ್ನಿಸ್ತು ನನಗೆ ಈ ಮ್ಯಾಚಲ್ಲಿ. ಅಲ್ಲಿ ಆಲ್ರೆಡಿ ಇಂಜುರಿ ಅದು, ಮತ್ತೆ ಹೊಸ ತಂಡ ಅಂತ ಒಂಚೂರು ಪ್ರೆಷರ್ ಇದೆ CSKಗೆ. ಆ್ಯಂಡ್ ಲಾಸ್ಟ್ ಸೀಸನಲ್ಲಿ 9 ಹಾಗೂ 10ನೇ ಪ್ಲೇಸಲ್ಲಿ ಇದ್ದ ತಂಡಗಳಿವು. 9ನೇ ಪ್ಲೇಸಲ್ಲಿ ರಾಜಸ್ಥಾನ್ ರಾಯಲ್ಸ್ ಇತ್ತು, 10ನೇ ಪ್ಲೇಸಲ್ಲಿ CSK ಇತ್ತು. ಸೊ ಯಾರು ವಿನ್ ಆದರೂ ಕೂಡ ಒಂದು ಶುಭಾರಂಭವೇ ಅವರಿಗೆ. ಬಟ್ ಸ್ಟಿಲ್ ನನಗೆ ಅನ್ಸೋದು 60% ರಾಜಸ್ಥಾನ್ ರಾಯಲ್ಸಿಗೆ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಉಂಟು. ಎಲ್ಲಾರು ಸ್ಯಾಮ್ಸನ್ ನಿಂತರೆ, ಇವತ್ತು ಸ್ಯಾಮ್ಸನ್, ಗಾಯಕ್ವಾಡ್ ನಿಂತರೆ, ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ದುಬೆ ಅವರು ಆಡ್ತಾರೆ. ಬ್ಯಾಟಿಂಗ್ ಬಗ್ಗೆ ಟೆನ್ಷನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಈ 3 ಪ್ಲೇಯರ್ಸ್ ನಿಂತು ಚಚ್ಚಿದ್ರೆ ರಾಜಸ್ಥಾನ್ ರಾಯಲ್ಸ್ ಏನೂ ಮಾಡ್ಲಿಕ್ಕಾಗೋದಿಲ್ಲ. ರಾಜಸ್ಥಾನ್ ರಾಯಲ್ಸ್ ದೃಷ್ಟಿಕೋನದಿಂದ ನೋಡಿದಾಗ ವೈಭವ್ ಸೂರ್ಯವಂಶಿ ಅವರು ಲಾಸ್ಟ್ ಸೀಸನಲ್ಲಿ ಬಂದು ದಾಡ ಹೊಡೆದ್ರಲ್ಲ, ಅದೇ ಥರ ಹೊಡಿತಾರ ಅಥವಾ ಬೌಲರ್ಸು ಪ್ರಿಪೇರ್ ಆಗಿರ್ತಾರ ಅವರನ್ನು ಟ್ಯಾಕಲ್ ಮಾಡಲಿಕ್ಕೆ ಅನ್ನೋದೇ ಈಗ ನನಗೆ ಒಂದು ತಲೆಯಲ್ಲಿ ಓಡ್ತಾ ಇರೋದು. ವೈಭವ್ ಸೂರ್ಯವಂಶಿ ಅವರು ಹೇಗೆ ಆಡ್ತಾರೆ ಅಂತ. ನಿಮಗೆ ಯಾರು ಕ್ಲಿಯರ್ ಫೇವ್ರೇಟ್ಸ್ ಅಂತ ಇವತ್ತು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಚ್ ಮುಗಿದ ಕೂಡಲೇ ಸಿಗುವ, ಸರಿಯಾಗಿದೆ ಬರುವ. ನಮಸ್ಕಾರ.